ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಒಂದು ಪ್ರಮುಖ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಹಾರದ ಹೆಸರಿನಲ್ಲಿ ದಿನನಿತ್ಯವೂ ನಾವು ತಿಂತಾ ಇರೋದು ವಿಷವೇ ಆಗಿದೆ ಅನ್ನುವ ಆಘಾತಕಾರಿ ಅಂಶ ನಿಮಗೆ ಗೊತ್ತೇ ಇದೆ. ಆರೋಗ್ಯಕ್ಕೆ ಹಸಿರು ತರಕಾರಿ ತಿನ್ನಿ, ಸೊಪ್ಪು ತಿನ್ನಿ ಅಂತ ಹೇಳ್ತಾರೆ. ಆದರೆ ಇದನ್ನ ಬೆಳೆಯುವಾಗಲೇ ವಿಷಕಾರಕ ರಾಸಾಯನಿಕ ಸಿಂಪಡಣೆ ಮಾಡಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಎಲೆಯೇ ಮುಖ್ಯವಾಗಿರುವ ಕೆಲವು ತರಕಾರಿಗಳಲ್ಲೂ ಕೂಡ ವಿಷವನ್ನ ನೇರವಾಗಿ ನಾವು ಅಡುಗೆ ಮನೆಗೆ ತರ್ತಾ ಇದ್ದೀವಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಪಾರ ಪ್ರಮಾಣದಲ್ಲಿ ಹೆಚ್ಚುತ್ತಾ ಇರುವ ಕ್ಯಾನ್ಸರ್ಗೆ ಇದು ಕೂಡ ಒಂದು ಪ್ರಮುಖ ಅಂಶ ಅನ್ನೋದು ಇತ್ತೀಚಿನ ವೈದ್ಯಕೀಯ ವಿದ್ಯಮಾನಗಳಿಂದ ಗೊತ್ತಾಗ್ತಾ ಇದೆ. ಇನ್ನು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಇಡ್ಲಿ ತಯಾರಿಸೋದಕ್ಕೆ ಪ್ಲಾಸ್ಟಿಕ್ ಹಾಳೆಗಳನ್ನು ಬಳಸೋದ್ರಿಂದ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವುದು ಇತ್ತೀಚಿನ ಪ್ರಯೋಗಾಲಯದ ಪರೀಕ್ಷೆಗಳಲ್ಲೂ ದೃಢಪಟ್ಟಿತ್ತು. ಇದರ ಬೆನ್ನಲ್ಲೇ ಮಹತ್ವದ ಕ್ರಮ ಕೈಗೊಂಡಿದ್ದ ಕರ್ನಾಟಕ ಆಹಾರ ಇಲಾಖೆ ಇಡ್ಲಿ ತಯಾರಿಸೋದಕ್ಕೆ ಪ್ಲಾಸ್ಟಿಕ್ ಬಳಕೆಗಳನ್ನ ಅಂದ್ರೆ ಪ್ಲಾಸ್ಟಿಕ್ ಹಾಳೆಗಳನ್ನು ಬಳಸೋದಕ್ಕೆ ನಿಷೇಧ ಹೇರಿತ್ತು. ಅನಂತರ ಇದೀಗ ರಾಜ್ಯದ ವಿವಿಧ ಕಡೆಗಳಲ್ಲಿ ಮಾರಾಟ ಆಗುವ ಕಲ್ಲಂಗಡಿ ಹಣ್ಣುಗಳಿಗೆ ರುಚಿ ಮತ್ತು ಬಣ್ಣ ಬರೋದಕ್ಕಾಗಿ ರಾಸಾಯನಯುಕ್ತ ಇಂಜೆಕ್ಷನ್ ಚುಚ್ಚುತ್ತಾ ಇರುವ ವಿಚಾರವೂ ಕೂಡ ಬಂದಿತ್ತು. ಇದರ ವಿರುದ್ಧವೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸುವ ಮೂಲಕ ಕ್ರಮ ಕೈಗೊಂಡಿದ್ರು. ಇದರ ಬೆನ್ನಲ್ಲೇ ಟ್ಯಾಟೂವಿನಲ್ಲಿ ಕೂಡ ಕ್ಯಾನ್ಸರ್ ಕಾರಕ ಅಂಶ ಇರುವುದು ಪತ್ತೆಯಾಗಿತ್ತು. ಇನ್ನು ಕುಡಿಯುವ ನೀರಿನ ಬಾಟಲ್ ಸುರಕ್ಷತೆ ಬಗ್ಗೆಯೂ ಆಹಾರ ಇಲಾಖೆಗೆ ಅನುಮಾನ ಇದ್ದು ರಾಜ್ಯದ ಹಲವು ಕಡೆಗಳಲ್ಲಿ ಮಾದರಿಗಳನ್ನು ಸಂಗ್ರಹ ಮಾಡಲಾಗಿದೆ. ಇನ್ನು ಬೇಕರಿ ಕಾಂಡಿಮೆಂಟ್ಗಳಲ್ಲಿ ಪ್ಯಾಕೆಟ್ಗಳ ರೂಪದಲ್ಲಿ ಸಿಗುವ ಕರಿದ ಹಸಿರು ಬಟಾಣಿಗಳಲ್ಲಿ ಫ್ರೈಡ್ ಗ್ರೀನ್ ಪೀಸ್ ಇದು ಅಪಾಯಕಾರಿ ಕೃತಕ ಬಣ್ಣ ಬಳಕೆ ಮಾಡ್ತಾ ಇರುವುದು ಸರ್ಕಾರದ ಪ್ರಯೋಗಾಲಯದಲ್ಲಿ ಸಾಬೀತಾಗಿದೆ. ಈಗಾಗಲೇ ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತಾ ಪರೀಕ್ಷೆಯಲ್ಲಿ ಟಾಟ್ರಾಜೈನ್ ಅನ್ನುವಂತಹ ನಿಷೇಧಿತ ಬಣ್ಣದ ಅಂಶ ಪತ್ತೆಯಾಗಿದೆ. ಈ ಕುರಿತು ಮುಖ್ಯಮಂತ್ರಿಗಳ ಕಚೇರಿಗೆ ಔಷಧ ಮಂಡಳಿ ಲಿಖಿತ ವರದಿಯನ್ನು ಕಳುಹಿಸಿದ್ದು ಸ್ಯಾಂಪಲ್ ಸಂಗ್ರಹ ಹಾಗೂ ಅದರ ಫಲಿತಾಂಶಗಳ ವಿವರಗಳನ್ನು ಕೂಡ ಕೊಟ್ಟಿದೆ. ಇನ್ನು ಇದೀಗ ಜನ ದಿನನಿತ್ಯ ಬಳಸ್ತಾ ಇರುವಂತಹ ಪ್ರಮುಖ ದಿನಸಿ ವಸ್ತು ಅಂತ ಹೇಳಿದ್ರೆ ಅದು ಬೆಲ್ಲ. ಅದರ ಜೊತೆಗೆ ಯುಗಾದಿ ಹಬ್ಬಕ್ಕೆ ಆಗಿರ್ಬೋದು, ಯಾವುದೇ ಹಬ್ಬಕ್ಕೆ ನಾವು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಹೋಳಿಗೆಯ ಸರದಿ ಕೂಡ ಬಂದಿದೆ. ಕಾರಣ ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ ಮಾರೋ ಹೋಳಿಗೆ ತುಂಬಾನೇ ಡೇಂಜರಸ್ ಅಂತೆ. ಹೀಗಂತ ಇದೀಗ ವರದಿ ರಿವೀಲ್ ಆಗಿದೆ. ಹೋಟೆಲ್ಗಳಿಗೆ ಹೋಳಿಗೆಯನ್ನ ತಗೊಂಡು ಬಂದು ಬಾಯಿ ಚಪ್ಪರಿಸಿಕೊಂಡು ತಿನ್ನೋರಿಗೆ ಇದು ನಿಜಕ್ಕೂ ಆಘಾತಕಾರಿ ವಿಚಾರ. ಕಾರಣ ಹೋಳಿಗೆಯನ್ನ ಬೇಯಿಸಿ ಆ ಬಿಸಿ ಬಿಸಿ ಹೋಳಿಗೆಯನ್ನ ಪ್ಲಾಸ್ಟಿಕ್ ಕವರಲ್ಲಿ ಇಡೋದ್ರಿಂದ ಹೋಳಿಗೆ ವಿಷಕಾರಿಯಾಗಿ ಬದಲಾಗುತ್ತೆ. ಅದನ್ನ ತಿಂದ್ರೆ ಆರೋಗ್ಯ ಕೆಡುತ್ತೆ ಅನ್ನುವಂತಹ ವಿಚಾರ. ಹೋಟೆಲ್ಗಳಲ್ಲಿ ಮಾರಾಟವಾಗೋ ರೆಡಿಮೇಡ್ ಹೋಳಿಗೆಯೇ ಆರೋಗ್ಯಕ್ಕೆ ಹಾನಿ ಮಾಡುತ್ತೆ. ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ ತುಂಬಾ ದಿನಗಳವರೆಗೆ ಹೋಳಿಗೆಯನ್ನ ಶೇಖರಿಸಿಟ್ಟು ಮಾರಲಾಗುತ್ತೆ. ಆ ರೀತಿ ಶೇಖರಿಸಿರೋದು ತುಂಬಾ ಅಪಾಯಕಾರಿ. ಹೋಳಿಗೆಯ ಜೊತೆಗೆ ಈಗಾಗಲೇ ಯುಗಾದಿ ಹಬ್ಬಕ್ಕೆ ಶಾಕ್ ನೀಡುವ ಮತ್ತೊಂದು ವರದಿ ಅಂತ ಹೇಳಿದ್ರೆ ಅದು ಬೆಲ್ಲದ ವಿಚಾರ. ಕಾರಣ ಬೆಲ್ಲವೂ ಕೂಡ ಆರೋಗ್ಯಕ್ಕೆ ಹಾನಿಕಾರಕ, ಅಪಾಯಕಾರಿ ರಾಸಾಯನಿಕ ಹೊಂದಿರುವುದು ಈಗಾಗಲೇ ಆಹಾರ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಇದರಲ್ಲಿ ಸಲ್ಫರ್ ಡೈಆಕ್ಸೈಡ್ ಹಾಗೆಯೇ ಕೃತಕ ಬಣ್ಣ ಬಳಕೆ ಮಾಡ್ತಾ ಇರುವುದು ಗೊತ್ತಾಗಿದೆ. ಗೋಲ್ಡನ್ ಕಲರ್ ನಲ್ಲಿ ಕಾಣಿಸುವ ಮೂಲಕ ಜನರನ್ನ ಸೆಳೆಯುವಂತೆ ಮಾಡೋದಕ್ಕೆ ಕೃತಕ ಬಣ್ಣವನ್ನ ಬೆರೆಸಲಾಗತ್ತೆ. ಹಾಗಾಗಿ ಜನ ಆಕರ್ಷಿತರಾಗ್ತಾರೆ. ಇದು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಕ್ಕೂ ಕೂಡ ಕಾರಣವಾಗುತ್ತೆ ಅಂತ ಆಹಾರ ಇಲಾಖೆ ಹೇಳಿದೆ. ಈಗಾಗಲೇ ಅನೇಕ ಕಡೆಗಳಲ್ಲಿ ಸ್ಯಾಂಪಲ್ಸ್ ಅನ್ನು ಕೂಡ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇದರ ಒಂದು ವಿಚಾರ ಕೂಡ ಬಯಲಾಗಿದೆ. ಈಗಾಗಲೇ ಸಲ್ಫರ್ ಡೈಆಕ್ಸೈಡ್ ದೃಢಪಟ್ಟಿದೆ. ಇನ್ನು ಹಸಿರು ಬಟಾಣಿ ಮಾದರಿಗಳು ಕೂಡ ಅಸುರಕ್ಷಿತ ಅನ್ನುವಂತಹ ವಿಚಾರವೂ ಕೂಡ ಆಹಾರ ಇಲಾಖೆಯ ಪರೀಕ್ಷಾ ವರದಿಯಿಂದ ಗೊತ್ತಾಗಿದೆ. ಬಟಾಣಿ ಹಸಿರಾಗಿ ಕಾಣಿಸೋದಕ್ಕೆ ಕೃತಕ ಬಣ್ಣ ಬಳಸಲಾಗುತ್ತೆ. ಟಾಟರ್ಜೈನ್ ಅನ್ನುವಂತಹ ಒಂದು ಕೃತಕ ಬಣ್ಣವನ್ನ ಇಲ್ಲಿ ಹಾಕಲಾಗುತ್ತೆ. ಇದು ಒಂದು ಆಹಾರ ಬಣ್ಣವಾಗಿದ್ದು ಏಜೋಡೈ ವರ್ಗಕ್ಕೆ ಸೇರಿದೆ. ಇದರ ಬಳಕೆಯಿಂದ ಬಟಾಣಿ ಸಾಮಾನ್ಯಕ್ಕಿಂತ ಹೆಚ್ಚು ಹಸಿರಾಗಿ ಕಾಣ್ತಾ ಇದ್ದು ಜನರನ್ನ ಆಕರ್ಷಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತೆ. ಇದು ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಕಿಡ್ನಿಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ವರದಿಯಲ್ಲೂ ಕೂಡ ಬಹಿರಂಗಗೊಂಡಿದೆ. ಒಟ್ಟಾರೆಯಾಗಿ ಈಗಾಗಲೇ ನಾವು ಗಮನಿಸ್ತಾ ಹೋಗೋದೇ ಕೃತಕ ಬಣ್ಣವನ್ನು ಬಳಸಿ ಬಟಾಣಿ ಮಾರಾಟ ಮಾಡುವ ವ್ಯಾಪಾರಿಗಳ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳುವುದಕ್ಕೆ ಮುಂದಾಗಿದೆ. ಇನ್ನು ಟೊಮ್ಯಾಟೊ ಸಾಸ್ನಲ್ಲೂ ಕೂಡ ಅಪಾಯಕಾರಿ ರಾಸಾಯನಿಕಗಳು ಹಾಗೆಯೇ ಕಲಬೆರಕೆ ಪತ್ತೆಯಾಗಿದೆ. ಸೋಡಿಯಂ ಬೆಂಜೋಯೇಟ್ ಮತ್ತು ಕೃತಕ ಬಣ್ಣಗಳ ಬಳಕೆಯಿಂದ ಆರೋಗ್ಯಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ. ಮಕ್ಕಳು ಮತ್ತು ವಯಸ್ಕರಲ್ಲಿ ರಕ್ತದೊತ್ತಡ, ನಿಶ್ಶಕ್ತಿ ಮತ್ತು ಮನಸ್ಥಿತಿಯ ಬದಲಾವಣೆಗಳಂತಹ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಹೀಗಾಗಿ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸುವುದು ಮುಖ್ಯ ಅಂತ ವೈದ್ಯರು ಹೇಳ್ತಾರೆ. ಈ ಹಿಂದೆ ರೆಡ್ ವೆಲ್ವೆಟ್ ಆಗಿರುವುದು, ಬ್ಲಾಕ್ ಫಾರೆಸ್ಟ್ ನಂತಹ ಜನಪ್ರಿಯ ಕೇಕ್ ಸೇರಿದಂತೆ 12 ಕೇಕ್ ಮಾದರಿಗಳಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಅಂಶಗಳು ಪತ್ತೆಯಾಗಿತ್ತು. ಗೋಬಿ ಮಂಚೂರಿ, ಕಬಾಬ್, ಪಾನಿಪುರಿ, ಸಾಸ್ಗಳಂತಹ ಖಾದ್ಯಗಳಲ್ಲಿ ಕೃತಕ ಬಣ್ಣಗಳನ್ನು ಆಹಾರ ಸುರಕ್ಷತಾ ಇಲಾಖೆ ನಿಷೇಧಿಸಿದ ನಂತರ ಇದೀಗ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಜನ ಬಳಸುವ ದೈನಂದಿನ ಬಹುತೇಕ ದಿನಸಿ ತರಕಾರಿಗಳಾಗಿರಬಹುದು, ಆಹಾರ ವಸ್ತುಗಳಾಗಿರಬಹುದು, ಸೊಪ್ಪುಗಳಾಗಿರಬಹುದು ಅಥವಾ ಕಾಸ್ಮೆಟಿಕ್ಸ್ ಆಗಿರಬಹುದು, ಇವೆಲ್ಲವೂ ಕಲುಷಿತ, ಕಲಬೆರಕೆಯುಕ್ತ ಮತ್ತು ರಾಸಾಯನಿಕಯುಕ್ತವಾಗಿದ್ದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರ್ತಾ ಇರುವುದು ಆಘಾತಕಾರಿಯಾಗಿದೆ. ಹಾಗಾಗಿ ಯಾವುದೇ ವಸ್ತುಗಳನ್ನು ಬಳಸುವ ಮುನ್ನ ಎಚ್ಚರವಾಗಿರಿ. ಮಾರುವವರು ಕೂಡ ಕೇವಲ ನಮಗೆ ಲಾಭ ಅನ್ನುವಂತಹ ಕಾರಣಕ್ಕಾಗಿ ಮಾರೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.